ನಮಸ್ಕಾರ. ನೋಡಿ, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಇದೆಯಲ್ಲ, ಅದು ನಾವು ಜಗತ್ತನ್ನ ನೋಡೋ ಒಂದು ಕಿಟಕಿ ಇದ್ದ ಹಾಗೆ. ಹೌದು. ಆದ್ರೆ ಆ ಕಿಟಕಿ ಮೇಲೆ ಧೂಳು ಕೂತಿದ್ರೆ ಅಥವಾ ಮಂಜು ಕವಿದಿದ್ರೆ ನಮಗೆ ಕಾಣೋ ದೃಷ್ಟಿ ಸ್ಪಷ್ಟವಾಗಿರೋದಿಲ್ಲ ಅಲ್ವಾ? ನಿಜ. ನಮ್ಮ ಮುಂದಿರುವ ಗಾಯತ್ರಿ ಚೈತನ್ಯ ಕ್ಯೋ ಬರಹ ಏನ್ ಹೇಳುತ್ತೆ ಅಂದ್ರೆ, ಗಾಯತ್ರಿ ಮಂತ್ರ ಆ ಕಿಟಕಿಯನ್ನ ಸ್ವಚ್ಛಗೊಳಿಸೋ, ಆ ಧೂಳನ್ನ ಒರೆಸೋ ಒಂದು ಪ್ರಬಲವಾದ ಸಾಧನ ಅಂತ. ಇದು ಕೇವಲ ಒಂದು ಪ್ರಾರ್ಥನೆ ಅಲ್ಲ, ಬದಲಿಗೆ ನಮ್ಮ ಬುದ್ಧಿಶಕ್ತಿಯನ್ನ ಹಂತ ಹಂತವಾಗಿ ಶುದ್ಧೀಕರಿಸಿ ಅದನ್ನ ಒಂದು ಕನ್ನಡಿ ಥರ ಹೊಳೆಯುವಂತೆ ಮಾಡೋ ಪ್ರಕ್ರಿಯೆ. ಹೌದು. ನೀವು ಹೇಳಿದ ಆ ರೂಪಕೆ ಇದೆಯಲ್ಲ, ಕಿಟಕಿಯ ರೂಪಕ, ಅದು ಅತ್ಯಂತ ಸೂಕ್ತವಾಗಿದೆ. ಇವತ್ತು ನಾವು ಆ ಸ್ವಚ್ಛಗೊಳಿಸೋ ಪ್ರಕ್ರಿಯೆಯ ಪ್ರತಿಯೊಂದು ಹಂತವನ್ನ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಈ ಚರ್ಚೆಯನ್ನು ನಾವು ಕೇವಲ ಒಂದು ಧಾರ್ಮಿಕ ಆಚರಣೆ ಅಂತ ನೋಡೋದು ಬೇಗ, ಬದಲಿಗೆ ಈ ಗಾಯತ್ರಿ ಚೈತನ್ಯ ಮುಂದಿಡೋ ಒಂದು ಮಾನಸಿಕ ಮತ್ತು ಬೌದ್ಧಿಕ ಅಭ್ಯಾಸವಾಗಿ ನೋಡೋಣ. ಸರಿ. ಇದರ ಕೇಂದ್ರ ಬಿಂದುವೇ ಬುದ್ಧಿ. ಮನುಷ್ಯನ ಪ್ರತಿಯೊಂದು ಕೆಲಸ, ನಿರ್ಧಾರ, ಯಶಸ್ಸು ಎಲ್ಲದರ ಹಿಂದೆ ಇರೋದೋ ಅವನ ಬುದ್ಧಿ. ಹಾಗಾದ್ರೆ ಆ ಬುದ್ಧಿಯನ್ನೇ ಪರಿಷ್ಕರಿಸಿ ಅದನ್ನ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯೋದು ಹೇಗೆ? ಹೌದು. ಗಾಯತ್ರಿ ಮಂತ್ರ ಅದಕ್ಕೆ ಹೇಗೆ ದಾರಿ ಮಾಡಿಕೊಡುತ್ತೆ ಅನ್ನೋದೇ ನಮ್ಮ ಇವತ್ತಿನ ಶೋಧನೆ. ಹಾಗಾದ್ರೆ ಈ ಶೋಧನೆಯ ಮೊದಲ ಹೆಜ್ಜೆ ಇಡೋಣ. ಈ ಬರಹದಲ್ಲಿ ಧೀಶಕ್ತಿ ಅನ್ನೋ ಪದ ಪದೇ ಪದೇ ಬರುತ್ತೆ. ಹೌದು. ಗಾಯತ್ರಿ ಮಂತ್ರದ ಮುಖ್ಯ ಉದ್ದೇಶವೇ ಈ ಧೀಯನ್ನ ಪ್ರಚೋದಿಸೋದು ಅಂತಾನೂ ಹೇಳಲಾಗಿದೆ. ಸೊ ಧೀ ಅಂದ್ರೆ ಕೇವಲ ಬುದ್ಧಿಶಕ್ತಿ ಅಂದ್ರೆ ಇಂಟೆಲಿಜೆನ್ಸ್ ಅಷ್ಟೇನಾ, ಅಥವಾ ಅದಕ್ಕಿಂತ ಏನಾದ್ರೂ ಹೆಚ್ಚಿದೆಯಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಧೀ ಅಂದ್ರೆ ಬುದ್ಧಿ ಅಂತ ಸರಳವಾಗಿ ಭಾಷಾಂತರಿಸ್ತೀವಿ. ಹೌದು. ಆದರೆ ಗಾಯತ್ರಿ ಚೈತನ್ಯದ ಪ್ರಕಾರ ಧೀಶಕ್ತಿ ಕೇವಲ ಐಕ್ಯೂ ಅಥವಾ ಪುಸ್ತಕದ ಜ್ಞಾನ ಅಲ್ಲ. ಇದು ಒಂದು ರೀತಿ ಆಧ್ಯಾತ್ಮಿಕ, ಇಮೋಷನಲ್ ಇಂಟೆಲಿಜೆನ್ಸ್ ಮತ್ತೆ ಡಿಸಿಷನ್ ಮೇಕಿಂಗ್ ಪವರ್ ಎರಡೂ ಸೇರಿಸಿದ ಹಾಗೆ. ಓ, ಹಾಗಾದ್ರೆ ಇದೊಂದು ರೀತಿ ಸಮಗ್ರವಾದ ಶಕ್ತಿ ಅಲ್ವಾ? ನಿಖರವಾಗಿ. ಇದರಲ್ಲಿ ಭಾವನಾತ್ಮಕ ಶಕ್ತಿ, ಬೌದ್ಧಿಕ ಶಕ್ತಿ, ಆಧ್ಯಾತ್ಮಿಕ ಚಿಂತನೆ, ಆಮೇಲೆ ಗ್ರಹಣ ಶಕ್ತಿ ಅಂದ್ರೆ ಮೇಧ, ಮತ್ತೆ ದೃಢ ನಿರ್ಧಾರ ತೆಗೆದುಕೊಳ್ಳೋ ಸಾಮರ್ಥ್ಯ, ನಿಶ್ಚಯಾತ್ಮಕ ವೃತ್ತಿ ಅಂತಾರಲ್ಲ ಅದು. ಅದೇ ನಿಶ್ಚಯಾತ್ಮಕ ವೃತ್ತಿ, ಇವೆಲ್ಲವೂ ಸೇರಿದೆ. ಓಹೋ, ಇದು ನಿಜಕ್ಕೂ ತುಂಬಾ ಆಸಕ್ತಿಕರವಾಗಿದೆ. ಕೇವಲ ವಿಷಯಗಳನ್ನು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನ ಸರಿಯಾದ ಭಾವನೆಯೊಂದಿಗೆ ದೃಢ ನಿರ್ಧಾರದಿಂದ ಬಳಸೋ ಸಾಮರ್ಥ್ಯ. ಖಂಡಿತ. ಅದಕ್ಕಾಗಿಯೇ ಈ ಧೀಶಕ್ತಿಯನ್ನ ಯಾರು ಸಂಪೂರ್ಣವಾಗಿ ವಿಕಸನಗೊಳಿಸ್ಕೊಳ್ತಾರೋ ಅವರು ಆಧ್ಯಾತ್ಮಿಕವಾಗಿ ದ್ವಿತೀಯ ಜನ್ಮ ಪಡೆದ ಹಾಗೆ ಅಂತ ಹೇಳಲಾಗುತ್ತೆ. ಅಂದ್ರೆ ಎರಡನೇ ಜನ್ಮ. ಹೌದು. ಮೊದಲನೇದು ಜೈವಿಕ ಜನ್ಮ, ಎರಡನೇದು ಈ ಪರಿಷ್ಕೃತ ಬುದ್ಧಿಯ ಮೂಲಕ ಪಡೆಯೋ ಜ್ಞಾನದ ಜನ್ಮ. ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕು. ಮಂತ್ರದ ಪದಗಳ ಅರ್ಥಕ್ಕಿಂತ ಅದರ ಉಚ್ಚಾರಣೆಯಿಂದ ಸೃಷ್ಟಿಯಾಗೋ ಕಂಪನಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗಿದೆ. ವೈಬ್ರೇಷನ್ಸ್. ಹೌದು. ಆ ನಿರ್ದಿಷ್ಟ ವೈಬ್ರೇಷನ್ಸ್ ನಮ್ಮ ನರಮಂಡಲ ಮತ್ತೆ ಪ್ರಜ್ಞೆಯ ಮೇಲೆ ನೇರವಾಗಿ ಕೆಲಸ ಮಾಡಿ ಈ ಸಮಗ್ರ ಧೀಶಕ್ತಿಯನ್ನ ಜಾಗೃತಗೊಳಿಸ್ತವೆ. ನೀವು ಹೇಳಿದ ಹಾಗೆ ಈ ಕಂಪನಿಗಳು ನಮ್ಮ ಬುದ್ಧಿಯ ಮೇಲೆ ನೇರ ಪರಿಣಾಮ ಬೀರ್ತವೆ. ಈ ಪರಿಣಾಮವನ್ನು ವಿವರಿಸೋಕೆ ಗಾಯತ್ರಿ ಚೈತನ್ಯದಲ್ಲಿ ಒಂದು ಅದ್ಭುತವಾದ ರೂಪಕವನ್ನ ಬಳಸಲಾಗಿದೆ. ಶರೀರವೆಂಬ ರಥಕ್ಕೆ ಬುದ್ಧಿಯೇ ಸಾರಥಿ ಅಂತ. ಈ ಸಾರಥಿಯನ್ನ ಮಂತ್ರ ಹೇಗೆ ಬಲಪಡಿಸ್ತೆ? ಅದ್ಭುತವಾದ ರೂಪಕ ಅದು. ನಮ್ಮ ಶರೀರ ಒಂದು ರಥ, ನಮ್ಮ ಇಂದ್ರಿಯಗಳ ಕುದುರೆಗಳು, ಮನಸ್ಸು ಲಗಾಮು. ಸರಿ. ಮತ್ತೆ ಎಲ್ಲವನ್ನೂ ನಿಯಂತ್ರಿಸೋ ಸಾರಥಿಯೇ ಬುದ್ಧಿ. ಸಾರಥಿ ಗಟ್ಟಿಯಾಗಿದ್ರೆ, ಜಾಗರೂಕನಾಗಿದ್ರೆ ಮಾತ್ರ ರಥ ಸರಿಯಾದ ದಿಕ್ಕಿನಲ್ಲಿ ಸುರಕ್ಷಿತವಾಗಿ ಗುರಿ ತಲುಪುತ್ತೆ. ಇಲ್ಲದಿದ್ರೆ? ಸಾರಥಿ ದುರ್ಬಲನಾದ್ರೆ ಅಥವಾ ನಿದ್ದೆಗೆ ಜಾರಿದ್ರೆ ಕುದುರೆಗಳು ಮನಬಂದಂತೆ ಓಡಿ ರಥವನ್ನ ಅಪಘಾತಕ್ಕೆ ಈಡು ಮಾಡ್ತವೆ. ಈ ಸಾರಥಿಯಾದ ಬುದ್ಧಿ ಇದೆಯಲ್ಲ, ಅದು ಮೂರು ಮೂಲಭೂತ ಶಕ್ತಿಗಳ ಸಂಗಮ. ಆ ಮೂರು ಶಕ್ತಿಗಳು ಯಾವುವು? ಮೊದಲನೇದು ಇಚ್ಛಾಶಕ್ತಿ ಅಂದ್ರೆ ವಿಲ್ ಪವರ್, ಏನನ್ನಾದ್ರೂ ಸಾಧಿಸಬೇಕೆಂಬ ಸಂಕಲ್ಪ. ಓಕೆ. ಎರಡನೇದು ಜ್ಞಾನಶಕ್ತಿ ಅಂದ್ರೆ ಪವರ್ ಆಫ್ ನಾಲೆಡ್ಜ್, ಏನು ಮಾಡಬೇಕು, ಹೇಗ್ ಮಾಡಬೇಕು ಅನ್ನೋ ಅರಿವು. ಮೂರನೇದು ಕ್ರಿಯಾಶಕ್ತಿ, ಪವರ್ ಆಫ್ ಆಕ್ಷನ್, ಆ ಜ್ಞಾನವನ್ನ ಕಾರ್ಯರೂಪಕ್ಕೆ ತರೋ ಸಾಮರ್ಥ್ಯ. ಸರಿ. ಗಾಯತ್ರಿ ಮಂತ್ರ ಈ ಮೂರೂ ಶಕ್ತಿಗಳ ಕೇಂದ್ರವಾದ ಬುದ್ಧಿಗೆ ಒಂದು ರೀತಿ ಪ್ರಚೋದನೆ ನೀಡೋ ಮೂಲ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಅದು ಈ ಸಾರಥಿಗೆ ಶಕ್ತಿ ತುಂಬೋ ಪಾನೀಯದ ಹಾಗೆ. ಮಂತ್ರದ ಸಂಪರ್ಕ ಹೆಚ್ಚಾದಂತೆ ಸಾರಥಿ ಹೆಚ್ಚು ಪ್ರಕಾಶಮಾನನೂ ಹೆಚ್ಚು ಸಮರ್ಥನೂ ಆಗ್ತಾನೆ. ಸಾಮಾನ್ಯವಾಗಿ ಪ್ರಾರ್ಥನೆ ಅಂದ್ರೆ ನಾವೇನಾದ್ರೂ ಕೇಳ್ತೀವಲ್ವಾ, ಆರೋಗ್ಯ, ಸಂಪತ್ತು ಹೀಗೆ. ಆದ್ರೆ ಇಲ್ಲಿ ನನ್ನ ಬುದ್ಧಿಯನ್ನು ಪ್ರಚೋದಿಸು ಅಂತ ಕೇಳಲಾಗ್ತಿದೆ. ಇದೊಂದು ವಿಶಿಷ್ಟವಾದ ಬೇಡಿಕೆ ಅಲ್ವಾ?
ಹೌದು. ಬೇರೆ ಎಲ್ಲವನ್ನು ಬಿಟ್ಟು ಬುದ್ಧಿಯ ಪ್ರಚೋದನೆಯನ್ನೇ ಯಾಕೆ ಕೇಂದ್ರವಾಗಿರಿಸಲಾಗಿದೆ? ತುಂಬಾ ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ಗಾಯತ್ರಿ ಚೈತನ್ಯದ ಪ್ರಕಾರ ಸರಿಯಾಗಿ ಪ್ರಚೋದನೆಗೊಂಡ ಶುದ್ಧವಾದ ಬುದ್ಧಿ ಇದ್ರೆ ಉಳಿದೆಲ್ಲವೂ ತಾನಾಗೆ ಸಿಗುತ್ತೆ. ಲೌಕಿಕ ಯಶಸ್ಸಿಗೂ ಅದೇ ಬುದ್ಧಿ ಬೇಕು, ಆಧ್ಯಾತ್ಮಿಕ ಉನ್ನತಿಗೂ ಅದೇ ಬುದ್ಧಿ ಬೇಕು. ಅದಕ್ಕಾಗಿಯೇ ಈ ಪ್ರಾರ್ಥನೆ ನನಗೆ ಸಂಪತ್ತು ಕೊಡು ಅಂತ ಕೇಳಲ್ಲ, ಬದಲಿಗೆ ನನ್ನ ಬುದ್ಧಿಗೆ ಸರಿಯಾದ ದಾರಿಯಲ್ಲಿ ಸಾಗೋಕೆ ಪ್ರೇರಣೆ ನೀಡು ಅಂತ ಕೇಳ್ಕೊಳ್ಳುತ್ತೆ. ಅಂದ್ರೆ ಇದು ಮೀನು ಕುಡುವುದಕ್ಕಿಂತ ಮೀನು ಹಿಡಿಯೋದನ್ನ ಕಲಿಸಿದ ಹಾಗೆ. ನಿಖರವಾಗಿ. ಬುದ್ಧಿಯನ್ನೋ ಉಪಕರಣವನ್ನ ಹರಿತಗೊಳಿಸಿದ್ರೆ ಅದರಿಂದ ಯಾವುದೇ ಸಮಸ್ಯೆಯನ್ನ ಪರಿಹರಿಸಬಹುದು ಅನ್ನೋ ತತ್ವ ಇಲ್ಲಿದೆ. ಈ ಬುದ್ಧಿಯನ್ನ ಹರಿತಗೊಳಿಸೋ ಪ್ರಕ್ರಿಯೆ ಅಥವಾ ಈ ಟ್ಯೂನಿಂಗ್ ಪ್ರಕ್ರಿಯೆ ಇದೆಯಲ್ಲ, ಅದು ಒಂದು ರೀತಿ ನಮ್ಮ ಗ್ರಹಿಕೆಯ ಬದಲಾವಣೆಯನ್ನು ಒಳಗೊಂಡಿದೆ ಅಂತ ಅನಿಸುತ್ತೆ. ಹೌದು. ಇದೇ ಕಾರಣಕ್ಕೆ ಗಾಯತ್ರಿ ಚೈತನ್ಯದಲ್ಲಿ ಸೂರ್ಯನ 2 ರೂಪಗಳ ಬಗ್ಗೆ ಮಾತಾಡಿದ್ದಾರಾ, ಸ್ಥೂಲ ಸೂರ್ಯ ಮತ್ತು ಸೂಕ್ಷ್ಮ ಸೂರ್ಯ. ನಿಖರವಾಗಿ. ಅದು ಸಾಧನೆಯ ಒಂದು ಪ್ರಮುಖ ಹಂತ. ಸ್ಥೂಲ ಸೂರ್ಯ ಅಂದ್ರೆ ನಮಗೆಲ್ಲರಿಗೂ ಕಣ್ಣಿಗೆ ಕಾಣೋ ಬೆಳಕು, ಶಾಖ ಮತ್ತು ಶಕ್ತಿಯನ್ನ ಕೊಡೋ ಭೌತಿಕ ಸೂರ್ಯ. ನಾವು ದಿನಾ ನೋಡೋ ಸೂರ್ಯ. ಸರಿ. ಆದರೆ ಗಾಯತ್ರಿ ಮಂತ್ರದ ದೇವತೆಯಾದ ಸವಿತೃ ಅನ್ನೋದು ಸೂಕ್ಷ್ಮ ಸೂರ್ಯ. ಇದು ಕಣ್ಣಿಗೆ ಕಾಣಲ್ಲ, ಆದರೆ ಇಡೀ ಜೀವರಾಶಿಯ ಹಿಂದಿರೋ ಮೂಲ ಚೈತನ್ಯ, ಪ್ರಾಣಶಕ್ತಿ. ಇದನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತೀನಿ. ನಾವು ಸೂರ್ಯನ ಬೆಳಕನ್ನ ನೋಡ್ತೀವಿ, ಅದರ ಶಾಖವನ್ನ ಅನುಭವಿಸ್ತೀವಿ, ಅದು ಸ್ಥೂಲ. ಆದ್ರೆ ಆ ಶಕ್ತಿಯಿಂದಲೇ ಒಂದು ಬೀಜ ಮೊಳಕೆಯೊಡೆದು ಮರ ಆಗುತ್ತಲ್ಲ, ಆ ಜೀವ ನೀಡೋ ಕಣ್ಣಿಗೆ ಕಾಣದ ಚಾಲಕ ಶಕ್ತಿಯೇ ಸೂಕ್ಷ್ಮ ಸೂರ್ಯ ಅಥವಾ ಸವಿತೃ ಅಂತ ಈ ಬರಹ ಹೇಳ್ತಿದ್ಯಾ? ಅದ್ಭುತವಾಗಿ ವಿವರಿಸಿದ್ರಿ. ಅದೇ ಅದರ ಅರ್ಥ. ಗಾಯತ್ರಿ ಸಾಧನೆ ಅನ್ನೋದು ನಮ್ಮ ಬುದ್ಧಿಯನ್ನ ಈ ಸ್ಥೂಲ ಗ್ರಹಿಕೆಯಿಂದ ಸೂಕ್ಷ್ಮ ಗ್ರಹಿಕೆಯ ಕಡೆಗೆ ಕರ್ಕೊಂಡು ಹೋಗೋ ಒಂದು ಪಯಣ. ಓ. ಕೇವಲ ಕಣ್ಣಿಗೆ ಕಾಣೋದನ್ನ ಮಾತ್ರ ಸತ್ಯ ಅಂತ ನಂಬೋ ಬುದ್ಧಿಯಿಂದ ಅದರ ಹಿಂದಿನ ಅಗೋಚರ ಶಕ್ತಿಯನ್ನ, ಕಾರಣವನ್ನ ಗ್ರಹಿಸೋ ಬುದ್ಧಿಯ ಹಂತಕ್ಕೆ ಏರೋದು. ಬುದ್ಧಿಯು ಅತ್ಯಂತ ಸೂಕ್ಷ್ಮವಾದಾಗ ಮಾತ್ರ ಈ ಸವಿತೃ ಚೈತನ್ಯವನ್ನ ಅನುಭವಿಸೋಕ್ ಸಾಧ್ಯ. ಆ ಪಯಣವೇ ಕೊನೆಗೆ ನಿರಾಕಾರ ಬ್ರಹ್ಮನ ಅರಿವಿಗೆ ದಾರಿ ಮಾಡಿಕೊಳ್ಳುತ್ತೆ. ಹೌದು. ಸರಿ, ಈ ಪಯಣ ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ. ಗಾಯತ್ರಿ ಚೈತನ್ಯದ ಪ್ರಕಾರ ಈ ಪಯಣದ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಹೆಜ್ಜೆ ಅಂದ್ರೆ ಬುದ್ಧಿಯ ಶುದ್ಧೀಕರಣ. ಇದರ ಪ್ರಾಯೋಗಿಕ ಅರ್ಥವೇನು? ಇದು ಹೇಗೆ ನಡೆಯುತ್ತೆ? ಪ್ರಾಯೋಗಿಕವಾಗಿ ಹೇಳಬೇಕು ಅಂದ್ರೆ, ನಮ್ಮ ಬುದ್ಧಿ ಸಾಮಾನ್ಯವಾಗಿ ಕಲ್ಮಶಗಳಿಂದ ಅಂದ್ರೆ ಗೊಂದಲ, ಆಸೆ, ಭಯ, ಪೂರ್ವಗ್ರಹಗಳಂತಹ ಒಂದು ಧೂಳಿನಿಂದ ಮುಚ್ಚೋಗಿರುತ್ತೆ. ಮನಸ್ಸಿನ ಚಂಚಲ ಸ್ವಭಾವದಿಂದಾಗಿ ಬುದ್ಧಿಗೆ ಯಾವುದರ ಮೇಲೂ ಸರಿಯಾಗಿ ಗಮನ ಹರಿಸೋಕ್ ಸಾಧ್ಯವಾಗಲ್ಲ. ಗಾಯತ್ರಿ ಸಾಧನೆಯ ಮೊದಲ ಕೆಲಸವೇ ಈ ಚಂಚಲತೆಯನ್ನ ನಿಲ್ಲಿಸಿ ಮನಸ್ಸನ್ನ ಏಕಾಗ್ರಗೊಳಿಸೋದು. ಕಾನ್ಸಂಟ್ರೇಷನ್. ಹೌದು, ಕಾನ್ಸಂಟ್ರೇಷನ್. ಮನಸ್ಸು ನಿಂತಾಗ ಬುದ್ಧಿಯೂ ಆಳವಾಗಿ ಯೋಚಿಸೋ ಸಾಮರ್ಥ್ಯ ಪಡೆಯುತ್ತೆ. ಆಗ ಅದು ವಸ್ತುಸ್ಥಿತಿಯನ್ನ ಅಂದ್ರೆ ವಾಸ್ತವವನ್ನ ಯಾವುದೇ ಬಣ್ಣವಿಲ್ಲದೆ ಇದ್ದ ಹಾಗೆ ನೋಡೋಕೆ ಕಲಿಯುತ್ತೆ. ಈ ಸ್ಪಷ್ಟದೃಷ್ಟಿಯನ್ನೇ ವಿವೇಕ ಅಂತ ಕರೆಯೋದು. ಸರಿ, ಬುದ್ಧಿಯ ಶುದ್ಧೀಕರಣದಿಂದ ವಿವೇಕ ಜಾಗೃತವಾಗುತ್ತೆ ಅಂತ ಗಾಯತ್ರಿ ಚೈತನ್ಯ ಹೇಳುತ್ತೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಕೇಳಿ. ತೀಕ್ಷ್ಣವಾದ ವಿವೇಕಯುತವಾದ ಬುದ್ಧಿಯನ್ನ ಕೆಟ್ಟದ್ದಕ್ಕೂ ಬಳಸಬಹುದಲ್ಲವೇ? ಇತಿಹಾಸದಲ್ಲಿ ಅನೇಕ ಬುದ್ಧಿವಂತರು ವಿನಾಶಕ್ಕೆ ಕಾರಣರಾಗಿದ್ದಾರೆ. ಹಾಗಾದ್ರೆ ಈ ಗಾಯತ್ರಿ ಮಂತ್ರದ ಶುದ್ಧೀಕರಣ ಅನ್ನೋದು ಕೇವಲ ಬುದ್ಧಿಯನ್ನ ಚುರುಕುಗೊಳಿಸೋದ್ಕಿಂತ ಹೇಗೆ ಬೇರೆ? ಇದು ಅತ್ಯಂತ ವಿಮರ್ಶಾತ್ಮಕವಾದ ಪ್ರಶ್ನೆ. ಗಾಯತ್ರಿ ಚೈತನ್ಯ ಇದಕ್ಕೆ ಸ್ಪಷ್ಟವಾದ ಉತ್ತರ ಕೊಡುತ್ತೆ. ಇಲ್ಲಿ ಶುದ್ಧೀಕರಣ ಅಂದ್ರೆ ಕೇವಲ ಚುರುಕುಗೊಳಿಸೋದು ಮಾತ್ರ ಅಲ್ಲ. ಓಕೆ. ಅದು ಬುದ್ಧಿಯಲ್ಲಿರೋ ಕಿಲ್ಬಿಷವನ್ನ ಅಂದ್ರೆ ನಕಾರಾತ್ಮಕ ಅಂಶಗಳಾದ ಕೊಳೆ, ವಂಚನೆ, ಪಾಪದ ಯೋಚನೆ, ಸ್ವಾರ್ಥ, ಅಸೂಯೆ ಇವುಗಳನ್ನ ತೆಗೆದುಹಾಕೋ ಪ್ರಕ್ರಿಯೆ. ನೋಡಿ, ಕೇವಲ ಹರಿತವಾದ ಚಾಕು ಅಪಾಯಕಾರಿ. ಆದರೆ ಒಬ್ಬ ಕುಶಲ ವೈದ್ಯನ ಕೈಲಿರೋ ಹರಿತವಾದ ಚಾಕು ಜೀವ ಉಳಿಸುತ್ತೆ. ನಿಜ. ಯಾಕಂದ್ರೆ ವೈದ್ಯನಿಗೆ ಕೌಶಲ್ಯದ ಜೊತೆಗೆ ರೋಗಿಯನ್ನ ಉಳಿಸಬೇಕೆಂಬ ಸದುದ್ದೇಶವೂ ಇರುತ್ತೆ. ಹಾಗೆಯೇ ಗಾಯತ್ರಿ ಸಾಧನೆಯು ಬುದ್ಧಿಯನ್ನ ಹರಿತಗೊಳಿಸೋದರ ಜೊತೆಗೆ ಅದಕ್ಕೆ ದೈವಿ ಗುಣಗಳಾದ ಕರುಣೆ, ಸತ್ಯ, ಪ್ರಾಮಾಣಿಕತೆಗಳನ್ನ ತುಂಬುತ್ತೆ. ಅಂದ್ರೆ ವಿವೇಕ ಜಾಗೃತವಾದ ನಂತರ ಅದು ಸಹಜವಾಗಿಯೇ ಸಕಾರಾತ್ಮಕ ಗುಣಗಳನ್ನ ಬೆಳೆಸುತ್ತೆ. ಹೌದು. ಒಮ್ಮೆ ವಿವೇಕ ಬಂತು ಅಂದ್ರೆ ಅದರ ಜೊತೆಗೆ ಶ್ರದ್ಧಾ ಅಂದ್ರೆ ಒಳಿತಿನಲ್ಲಿ ನಂಬಿಕೆ, ಮೇಧ ಅಂದ್ರೆ ವಿಷಯಗಳನ್ನ ವೇಗವಾಗಿ ಗ್ರಹಿಸೋ ಶಕ್ತಿ, ಮತ್ತು ಪ್ರಜ್ಞೆ ಅಂದ್ರೆ ಆಳವಾದ ಅರಿವು ಇವೆಲ್ಲವೂ ವಿಕಾಸಗೊಳ್ಳುತ್ತವೆ. ಆಗ ಸಾಧಕನ ಬುದ್ಧಿಯು ವಿನಾಶಕಾರಿ ಯೋಚನೆಗಳ ಬದಲು ಸೃಜನಾತ್ಮಕ ಮತ್ತು ಕಲ್ಯಾಣಕಾರಿ ಯೋಚನೆಗಳ ಕಡೆಗೆ ವಾಲುತ್ತೆ. ಇದರ ಫಲವಾಗಿ
ಲೌಕಿಕ ಜೀವನದಲ್ಲಿ ಸುಖ, ನೆಮ್ಮದಿ ಮತ್ತೆ ಪಾರಲೌಕಿಕ ಆನಂದ ಎರಡೂ ವೃದ್ಧಿಸ್ತವೆ. ಈ ಶುದ್ಧೀಕರಣದ ಪ್ರಕ್ರಿಯೆಯ ನಂತರ ಬುದ್ಧಿಯು ಅಂತಿಮವಾಗಿ ತಲುಪೋ ಸ್ಥಿತಿ ಯಾವುದು? ಗಾಯತ್ರಿ ಚೈತನ್ಯ ಋತಂಭರ ಪ್ರಜ್ಞೆ ಅನ್ನೋ ಒಂದು ಸ್ಥಿತಿಯ ಬಗ್ಗೆ ಮಾತಾಡುತ್ತೆ. ಈ ಪದ ಕೇಳೋಕೆ ಬಹಳ ಗಹನವಾಗಿದೆ. ನನಗರ್ಥ ಆದ ಹಾಗೆ ಇದು ಸರಿ ತಪ್ಪುಗಳನ್ನ ತಕ್ಷಣ ಗ್ರಹಿಸೋ ಒಂದು ಸೂಪರ್ ಪವರ್ ಇದ್ದ ಹಾಗೆ. ನಿಜವಾಗಿಯೂ ಅದರ ಅರ್ಥವೇನು? ಸೂಪರ್ ಪವರ್ ಅನ್ನೋ ಹೋಲಿಕೆ ಚೆನ್ನಾಗಿದೆ. ಹೌದು, ಅದೊಂದು ರೀತಿ ಬೌದ್ಧಿಕ ಸೂಪರ್ ಪವರ್ ಇದ್ದ ಹಾಗೆ. ಋತಂಭರ ಪ್ರಜ್ಞೆ ಅಂದ್ರೆ ಸತ್ಯದಿಂದಲೇ ತುಂಬಿದ ಪ್ರಜ್ಞೆ. ಸತ್ಯದಿಂದಲೇ ತುಂಬಿದ ಪ್ರಜ್ಞೆ. ಹೌದು. ಋತಂ ಅಂದ್ರೆ ಸತ್ಯ ಅಥವಾ ವಿಶ್ವದ ನಿಯಮ. ಭರ ಅಂದ್ರೆ ಹೊತ್ತಿರುವ ಅಥವಾ ತುಂಬಿರುವ. ಅಂದ್ರೆ ಯಾವ ಬುದ್ಧಿಯೋ ಕೇವಲ ಸತ್ಯವನ್ನೇ ಗ್ರಹಿಸುತ್ತದೆಯೋ, ಕೇವಲ ಸತ್ಯವನ್ನೇ ಪ್ರತಿಬಿಂಬಿಸುತ್ತದೆಯೋ ಅದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ದೈನಂದಿನ ಉದಾಹರಣೆ ಕೊಡೋಕ್ಕಾಗತ್ತಾ? ನನ್ನ ಸಾಮಾನ್ಯ ಬುದ್ಧಿ ಇವತ್ತಿನ ದಿನಗಳಲ್ಲಿ ಒಂದು ಗೂಗಲ್ ಸರ್ಚ್ ಇದ್ದಾಗೆ. ಸರಿ, ಅದರಲ್ಲಿ ಲಕ್ಷಾಂತರ ಫಲಿತಾಂಶಗಳು ಬರ್ತವೆ. ಸರಿ, ತಪ್ಪು, ಜಾಹೀರಾತು, ಅಭಿಪ್ರಾಯ, ಸುಳ್ಳು ಸುದ್ದಿ ಎಲ್ಲವೂ ಮಿಕ್ಸ್ ಆಗಿರುತ್ತೆ. ಅದರಿಂದ ಸತ್ಯವನ್ನ ಬೇರ್ಪಡಿಸೋದೇ ದೊಡ್ಡ ಕೆಲ್ಸ. ಹಾಗಾದ್ರೆ ಋತಂಭರ ಪ್ರಜ್ಞೆ ಹೇಗಿರುತ್ತೆ? ನೀವು ಕೊಟ್ಟ ಸಾದೃಶ್ಯ ಅತ್ಯಂತ ನಿಖರವಾಗಿದೆ. ನಮ್ಮ ಸಾಮಾನ್ಯ ಬುದ್ಧಿ ಆ ಗೂಗಲ್ ಸರ್ಚ್ ಇದ್ದ ಹಾಗೆಯೇ. ಆದರೆ ಋತಂಭರ ಪ್ರಜ್ಞೆ ಅನ್ನೋದು ಅತ್ಯಂತ ನಿಖರವಾದ, ಸೂಕ್ಷ್ಮವಾದ ವೈಜ್ಞಾನಿಕ ಉಪಕರಣದ ಹಾಗೆ. ಅದು ಕೇವಲ ಸತ್ಯದ ಸಿಗ್ನಲ್ ಅನ್ನು ಮಾತ್ರ ಗ್ರಹಿಸುತ್ತೆ. ಉಳಿದ ಎಲ್ಲ ನಾಯ್ಸ್ ಅಥವಾ ಗದ್ದಲವನ್ನ ಸಂಪೂರ್ಣವಾಗಿ ಫಿಲ್ಟರ್ ಮಾಡಿಬಿಡುತ್ತೆ. ಅದಕ್ಕೆ ಸತ್ಯ ಅಸತ್ಯ, ಶ್ರೇಯಸ್ಸು ಅಶ್ರೇಯಸ್ಸು ಅಂದ್ರೆ ಒಳಿತು ಕೇಡುಕು ಇವುಗಳ ನಡುವೆ ಯಾವುದೇ ಗೊಂದಲ ಇರೋದಿಲ್ಲ. ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು ಅನ್ನೋ ನಿರ್ಣಯವನ್ನ ಅದು ಕ್ಷಣಾರ್ಧದಲ್ಲಿ ನಿಖರವಾಗಿ ತೆಗೆದುಕೊಳ್ಳುತ್ತೆ. ಹಾಗಾದ್ರೆ ಗಾಯತ್ರಿ ಚೈತನ್ಯದ ಪ್ರಕಾರ ಈ ಋತಂಭರ ಪ್ರಜ್ಞೆ ಅನ್ನೋ ಸ್ಥಿತಿಯೇ ಗಾಯತ್ರಿ. ಅಂದ್ರೆ ಮಂತ್ರ ಬೇರೆ, ಆ ಸ್ಥಿತಿ ಬೇರೆದಲ್ಲ ಅಲ್ವಾ? ನಿಖರವಾಗಿ. ಗಾಯತ್ರಿ ಮಂತ್ರವೂ ಆ ಸ್ಥಿತಿಯನ್ನ ತಲುಪಿಸೋ ಸಾಧನ. ಆ ಸ್ಥಿತಿಯೇ ಗಾಯತ್ರಿ. ಅಂದ್ರೆ ಗುರಿ ಮತ್ತು ಮಾರ್ಗ ಎರಡಕ್ಕೂ ಒಂದೇ ಹೆಸರಿದೆ. ಅದ್ಭುತ. ಅಂತಹ ಬುದ್ಧಿಯು ಎಷ್ಟು ಸೂಕ್ಷ್ಮವಾಗತ್ತೆ ಅಂದ್ರೆ ಭವಿಷ್ಯದಲ್ಲಿ ನಡೆಯಲಿರೋ ಘಟನೆಗಳ ಮುನ್ಸೂಚನೆಯನ್ನ ಸಹ ವರ್ತಮಾನದಲ್ಲೇ ಗ್ರಹಿಸುವಷ್ಟು ಸಾಮರ್ಥ್ಯವನ್ನ ಪಡೆಯುತ್ತೆ ಅಂತ ಈ ಬರಹದಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವನ್ನ ನೋಡೋದಾದ್ರೆ ಗಾಯತ್ರಿ ಚೈತನ್ಯ, ಗಾಯತ್ರಿ ಮಂತ್ರವನ್ನ ನಮ್ಮ ಬುದ್ಧಿಯೆಂಬ ಉಪಕರಣವನ್ನ ಪರಿಷ್ಕರಿಸುವ, ಚುರುಕುಗೊಳಿಸುವ ಮತ್ತು ಅಂತಿಮವಾಗಿ ಉನ್ನತೀಕರಿಸುವ ಒಂದು ಆಧ್ಯಾತ್ಮಿಕ ತಂತ್ರಜ್ಞಾನವಾಗಿ ಮುಂದಿಡುತ್ತೆ. ಹೌದು. ಇದು ಕೇವಲ ಒಂದು ನಂಬಿಕೆಯಲ್ಲ, ಅದೊಂದು ಆಂತರಿಕ ಪ್ರಕ್ರಿಯೆ. ಹೌದು, ಇದೊಂದು ವೈಜ್ಞಾನಿಕ ಪ್ರಕ್ರಿಯೆ ಅಂತಾನೇ ಹೇಳ್ಬೋದು. ಮನಸ್ಸಿನ ನಿಯಂತ್ರಣ ಮಾಡೋದು, ಬುದ್ಧಿಯನ್ನ ಕೇಂದ್ರೀಕರಿಸೋದು, ಅದರೊಳಗಿನ ನಕಾರಾತ್ಮಕ ಅಂಶಗಳನ್ನ ತೆಗೆದುಹಾಕೋದು ಮತ್ತು ಅದನ್ನ ಸತ್ಯವನ್ನ ಗ್ರಹಿಸೋ ಸಾಧನವಾಗಿ ಪರಿವರ್ತಿಸೋದು. ಅಂತಿಮವಾಗಿ ಇದು ಆತ್ಮಸಾಕ್ಷಾತ್ಕಾರಕ್ಕೆ ದಾರಿ ಮಾಡಿಕೊಡುತ್ತೆ. ಇದೇ ಕಾರಣಕ್ಕೆ ಗಾಯತ್ರಿ ಚೈತನ್ಯದಲ್ಲಿ ಯಾರು ಈ ಸಾಧನೆಯನ್ನ ಮಾಡೋದಿಲ್ವೋ ಅವರನ್ನ ಬುದ್ಧಿಶೂನ್ಯರು ಅಂತ ಪರಿಗಣಿಸಲಾಗುತ್ತೆ ಮತ್ತು ಅವರು ದ್ವಿಜರಿಗೆ ವಿಧಿಸಿದ ಪೂಜಾಕರ್ಮಗಳಿಗೆ ಅರ್ಹರಲ್ಲ ಅಂತಾನೂ ಉಲ್ಲೇಖಿಸಲಾಗಿದೆ. ಇಂದು ನಾವು ಗಾಯತ್ರಿ ಮಂತ್ರವು ನಮ್ಮ ಬುದ್ಧಿಯ ಕಿಟಕಿಯ ಮೇಲಿನ ಧೂಳನ್ನ ಒರೆಸಿ ಅದನ್ನ ಋತಂಭರ ಪ್ರಜ್ಞೆ ಅನ್ನೋ ಸತ್ಯವನ್ನ ಪ್ರತಿಬಿಂಬಿಸೋ ಸ್ವಚ್ಛ ಕನ್ನಡಿಯಾಗಿ ಹೇಗೆ ಪರಿವರ್ತಿಸುತ್ತೆ ಅನ್ನೋದರ ಒಂದು ಆಳವಾದ ನೋಟವನ್ನ ಪಡೆದಿದ್ದೇವೆ. ಹೌದು. ಇದು ಕೇವಲ ಜ್ಞಾಪಕ ಶಕ್ತಿ ಅಥವಾ ಅಂಕ ಗಳಿಸೋ ಬುದ್ಧಿಯಲ್ಲ, ಬದಲಾಗಿ ಜೀವನವನ್ನ ನಡೆಸೋ ವಿವೇಕ ಮತ್ತು ತತ್ವಜ್ಞಾನದ ಕಡೆಗೆ ನಮ್ಮನ್ನ ಕೊಂಡೊಯ್ಯುತ್ತೆ. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಈ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಲಾದ ಗಾಯತ್ರಿ ಪಂಜರದ ಒಂದು ಶ್ಲೋಕವನ್ನ ಗಮನಿಸೋದು ಸೂಕ್ತ ಅನ್ಸುತ್ತೆ. ಖಂಡಿತ. ಯದ್ವಯಂ ಧೀಮಹಿ ಸಾವೈ ಬ್ರಹ್ಮಾದ್ವೈತ ಸ್ವರೂಪಿಣೀ ವಯಂ ಧಿಯೋ ಯೋನಸ್ತು ಸವಿತ ಪ್ರಚೋದಯಾದುಪಾಸಿತಾ ವಯಂ. ಇದರ ಸರಳ ಅರ್ಥ, ನಾವು ಅದ್ವೈತ ಬ್ರಹ್ಮಸ್ವರೂಪಿಣಿಯನ್ನು ಧ್ಯಾನಿಸುತ್ತೇವೆ. ಆ ಸವಿತ್ರ ಸ್ವರೂಪವು ನಮ್ಮ ಬುದ್ಧಿಯನ್ನು ಉಪಾಸನೆ ಮಾಡಲು ಪ್ರಚೋದಿಸಲಿ. ನಮ್ಮ ಬುದ್ಧಿಯನ್ನು ಉಪಾಸನೆ ಮಾಡಲು ಪ್ರಚೋದಿಸಲಿ. ಹೌದು, ಇಲ್ಲಿ ಗಮನಿಸಬೇಕಾದ ಅಂಶವೇ ಅದು. ಅಂದ್ರೆ ಒಮ್ಮೆ ಮಂತ್ರದಿಂದ ಬುದ್ಧಿಯು ಪ್ರಚೋದನೆಗೊಂಡಾಗ ಅದು ಸಹಜವಾಗಿಯೇ ಪರಮಸತ್ಯದ ಕಡೆಗೆ ಧ್ಯಾನ ಮತ್ತು ಉಪಾಸನೆಯಲ್ಲಿ ತೊಡಗುತ್ತೆ. ಇದು ನಮ್ಮನ್ನ ಒಂದು ಆಳವಾದ ಚಿಂತನೆಗೆ ಪ್ರೇರೇಪಿಸುತ್ತೆ. ಜ್ಞಾನವನ್ನು ಅರಸುವುದು ಮತ್ತು ನಮ್ಮ ಬುದ್ಧಿಯನ್ನೇ ಪರಿಷ್ಕರಿಸಿಕೊಳ್ಳುತ್ತಾ ಹೋಗುವುದೇ ಒಂದು ಅತ್ಯುನ್ನತ ರೂಪದ ಉಪಾಸನೆಯಲ್ಲವೇ?